ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷಿಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಎಳ್ಳಿಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೆ, ಹಾಗಾಗಿ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತಾಯಿದ್ದೀನಿ. ಎಳ್ಳಿಕಾಯಿ ಹಾಗೆ ಹೇರಳೆಕಾಯಿ ಅಂತಲೂ ಸಹ ಕರೀತಾರೆ, ಇದನ್ನು ಸಿಟ್ರಾನ್ ಲೈಮ್ ಅಂತಲೂ ಸಹ ಕರೀತಾರೆ, ಎಲ್ರಿಗೂ ಗೊತ್ತೇ ಇರುತ್ತೆ. ಇದು ನಮ್ಮ ಮನೆ ಹತ್ರನೇ ಬಿಟ್ಟಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಈ ಬೇಸಿಗೆ ಬಂತು ಅಂದರೆ ಎಲ್ಲರೂ ಮನೇಲೂ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಹೀಗೆ ಎಲ್ಲನೂ ಮಾಡಲಿಕ್ಕೆ ರೆಡಿ ಮಾಡ್ತಾ ಇರ್ತೀವಲ್ವ. ಅದೇ ರೀತಿ ನಾನು ಕೂಡ ಇಲ್ಲಿ ಒಂದು 4 ಎಳ್ಳಿಕಾಯಿ ಇತ್ತು, ದೊಡ್ಡದೇ ಇತ್ತು. ಅದನ್ನು ಮೊದಲಿಗೆ ಚೆನ್ನಾಗಿ ನೀರಲ್ಲಿ ತೊಳೆದುಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೇಕು. ಸ್ವಲ್ಪನೂ ನೀರಿರದೆ ಒರೆಸಿದ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ, ಹಾಗಾಗಿ ಚೆನ್ನಾಗಿ ಒರೆಸಿ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಸ್ವಲ್ಪನೂ ಕೆಡೋದಿಲ್ಲ. ಹಾಗಾಗಿ ಅದೇ ರೀತಿ ಚೆನ್ನಾಗಿ ಒರೆಸ್ಕೊಂಡು ಇಲ್ಲಿ ಉಪ್ಪಿನಕಾಯಿ ಮಾಡಲಿಕ್ಕೆ ಇದು ಸಾಸಿವೆ ಹಾಗೆ ಮೆಂತ್ಯನ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಚಮಚ ಇದೆ. ಕರಿಬೇವು, ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ kg ಬೆಲ್ಲ, ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ಅರಿಶಿಣ, ಖಾರದ ಪುಡಿ ಹಾಗೆ ಕಲ್ಲುಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಈ ಕಡೆ ಹೆಚ್ಚಿಟ್ಕೊಂಡಿರೋಂಥ ಎಳ್ಳಿಕಾಯಿ ಹುಳಿ ಏನು ತೆಗೆಯೋದು ಬೇಡ, ಬೀಜ ಎಲ್ಲ ತುಂಬಾ ಇರುತ್ತಲ್ಲ, ಹಾಗಾಗಿ ಬೀಜ ಅಷ್ಟೇ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೀಜ ಮಾತ್ರ ತೆಗಿರಿ, ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಅದಕ್ಕೆ ಬೆಲ್ಲನ ಸೇರಿಸ್ತೀವಲ್ಲ, ಹಾಗಾಗಿ ಪಾತ್ರೆಗೆ ಹಾಕ್ಕೊಂಡು ಅದಾದ ನಂತರ ಈ ಕಡೆ ಬೆಲ್ಲನೂ ಸಹ ಪುಡಿ ಮಾಡಿ ಇಟ್ಕೊಂಡು ಎಳ್ಳಿಕಾಯಿ ಹಾಕಿರೋಂಥ ಪಾತ್ರೆಗೆ ಬೆಲ್ಲ ಎಲ್ಲನೂ ಸೇರಿಸಿ ಅದಕ್ಕೇ ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಸಹ ಸೇರಿಸಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಗೊತ್ತಾಗುತ್ತೆ, ಒಂದು ಕುದಿ ಬಂದಾಗ ಅದು ಸ್ವಲ್ಪ ಮೇಲೆ ನೊರೆ ಥರ ಬರುತ್ತೆ. ಈ ರೀತಿ ಬಂದು ಅದು ಚೆನ್ನಾಗಿ ಎಳ್ಳಿಕಾಯಿ, ಉಪ್ಪು ಹಾಗೆ ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಅದನ್ನು ತಣ್ಣಗಾಗ್ಲಿಕ್ಕೆ ಸೈಡಲ್ಲಿ ಎತ್ತಿಟ್ಟು ಈ ಕಡೆ ಒಗ್ಗರಣೆಗೆ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ಎಣ್ಣೆ ಹಾಗೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ಇದಕ್ಕೇನು ಎಣ್ಣೆ ಜಾಸ್ತಿ ಏನು ಬೇಕಾಗಲ್ಲ, ಎಳ್ಳಿಕಾಯಿ ಕ್ವಾಂಟಿಟಿನ ನೋಡಿಕೊಂಡು ಎಣ್ಣೆನ ಬಳಸಿದರೆ ಸಾಕಾಗುತ್ತೆ. ಈ ರೀತಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಅದು ಫ್ರೈ ಆಗಿ ಅದನ್ನು ತಣ್ಣಗಾಗ್ಲಿಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಈ ಕಡೆ ಎಳ್ಳಿಕಾಯಿ ಮಿಶ್ರಣ ಇತ್ತಲ್ಲ ಬೇಯಿಸಿರೋದು, ಅದು ಕೂಡ ತಣ್ಣಗಾಗಿದೆ. ಅದಕ್ಕೇ ಅರಿಶಿಣ ಹಾಗೆ ಇದು ಮೆಂತ್ಯ ಸಾಸಿವೆ ಪುಡಿನೂ ಸಹ ಸೇರಿಸ್ತಾ ಇದ್ದೀವಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಗೊತ್ತಾಗುತ್ತೆ ನೋಡಿಕೊಂಡ್ರೆ ಹಾಕಲಿಕ್ಕೆ, ಹಾಗಾಗಿ ಒಂದು 2-3 ಸ್ಪೂನಷ್ಟು ಖಾರದ ಪುಡಿನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿನ ನೋಡಿಕೊಂಡು ನಮಗೆ ಸ್ವಲ್ಪ ಮತ್ತು ಖಾರದ ಪುಡಿ ಹಾಗೆ ಉಪ್ಪು ಹಾಕಬೇಕನ್ನಿಸ್ತು, ಹಾಗಾಗಿ ಇಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀವಿ. ಹಾಗೆ ಇನ್ನೊಂದು ಚಮಚದಷ್ಟು, ಟೋಟಲಾಗಿ ಒಂದು 5 ಚಮಚ ಸಾಸಿವೆ ಮೆಂತ್ಯ ಪುಡಿನ ಹಾಕಿದ್ದೀವಿ. ಇನ್ನೊಂದು ಚಮಚ ಉಳಿದಿತ್ತು, ಅದನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ಒಗ್ಗರಣೆ ಕೂಡ ಹಾಕಿದ್ದೆಲ್ಲ ತಣ್ಣಗಾಗಿದೆ. ಈಗ ಮಿಕ್ಸ್ ಮಾಡಿರುವಂಥ ಎಳ್ಳಿಕಾಯಿ, ಉಪ್ಪಿನಕಾಯಿ ಇದು ಮಿಶ್ರಣಕ್ಕೇ ಆ ಒಗ್ಗರಣೆನೂ ಸಹ ಸೇರಿಸಿ ಇನ್ನೊಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬಾಣಲಿಗೆ ಎಲ್ಲ ಉಪ್ಪಿನಕಾಯಿನ ಹಾಕ್ತಾಯಿದ್ದೀವಿ. ತುಂಬಾ ಚೆನ್ನಾಗಾಗಿದೆ. ಈ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ಇನ್ನೂ ಸ್ವಲ್ಪ ತಿಕ್ನೆಸ್ ಬರುತ್ತೆ, ಬಿಸಿ ಅನ್ನಕ್ಕೂ ಸಹ ಅದು ರಸ ಹಾಕ್ಕೊಂಡು ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸರಿ ಒಂದು ಎಳ್ಳಿಕಾಯಿ ಪೀಸ್ನ ತಗೊಂಡು ನೋಡಿ, ಅದಕ್ಕೆ ಉಪ್ಪು ಎಲ್ಲ ಹೊಂದ್ಕೊಂಡಿದೆಯಾ ನೋಡಿಕೊಂಡು, ನಮಗೆ ಮತ್ತೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತೇಳಿ ಸ್ವಲ್ಪ ಪುಡಿ ಉಪ್ಪನ್ನೇ ಮತ್ತೆ ಬಳಸಿದ್ದೀವಿ. ಒಂದು ಅರ್ಧ ಚಮಚದಷ್ಟು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು 2-3 ದಿನ ಚೆನ್ನಾಗಿ ನೆಂದರೆ ಇನ್ನೂ ಚೆನ್ನಾಗಿಯೇ ಆ ಕಾಯಿಗೆಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಉಪ್ಪು, ಖಾರ ಹಾಗೆ ಬೆಲ್ಲ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.